ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿ ಅಂದ್ರೆ ಪುನರಾವರ್ತನೆ ಪಾಠದೊಳಗ 9ನೇ ತರಗತಿಯ ಬಹುಪದೋಕ್ತಿಗಳು ಅಂದ್ರೆ ಪಾಲಿನಾಮಿಯಲ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ಅದ್ರೊಳಗೆ ನಿಮಗ ಶೂನ್ಯತೆಗಳು ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ನಾನು ಇವತ್ತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಯಾವ ಪಾಠ ಹೇಳ್ರಿ? ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಹೌದಾ? ಇದಕ್ ನಾವೇನಂತ ಕರಿತೇವೆ ಅಂದ್ರೆ ಪಾಲಿನಾಮಿಯಲ್ಸ್ ಅಂತ ಕರಿತೇವಿ. ಸೊ ನಾ ಇವತ್ತು ಹೇಳ್ತಾ ಇರೋದು ಈ ಬಹುಪದೋಕ್ತಿಗಳ ಶೂನ್ಯತೆಗಳು. ಹೌದಾ? ಶೂನ್ಯತೆಗಳು. ಇಲ್ಲೇ ನಮಗ ಶೂನ್ಯತೆ ಆ ವರ್ಡ್ ಒಳಗ ನಮಗ ಆನ್ಸರ್ ಗೊತ್ತಾಗ್ತೈತಿ. ಶೂನ್ಯತೆ ಅಂದ್ರ ಝೀರೋ. ಹೌದಾ? ಶೂನ್ಯ ಅಂತ ಕರಿತೇವಲ್ಲ ನಾವು, ಝೀರೋ. ಸೊ ಬಹುಪದೋಕ್ತಿಗಳಂದ್ರ ಒಂದು ನಿಮ್ಗ ಬೀಜೋಕ್ತಿಯನ್ನ ಕೊಟ್ಟಾಗ ಒಂದು ವ್ಯಾಲ್ಯೂವನ್ನ, ಒಂದು ಕಾನ್ಸ್ಟಂಟ್ ವ್ಯಾಲ್ಯೂವನ್ನ ಅದ್ರೊಳಗ್ ಹಾಕಿದ್ರ ನಮಗ ಆ ಆನ್ಸರ್ ಝೀರೋ ಬರ್ಬೇಕು. ಸೊ ಅಂತವಕ್ ನಾವೇನಂತ ಕರಿತೇವಂದ್ರ ಶೂನ್ಯತೆ ಅಂತ ಕರಿತೇವೆ. ಹೌದಾ? ಫಾರ್ ಎಕ್ಸಾಂಪಲ್ ನಿಮ್ಗೊಂದ್ ಹೇಳ್ತೇನೆ ನೋಡ್ರಿ. ಇಲ್ಲಿ ಎಕ್ಸ್ ನ ಕೆಳಗಿನ ಬೆಲೆಯು ಬಹುಪದೋಕ್ತಿಯು 5x - 4x + 3 ಬೆಲೆಗಳನ್ನ ಕಂಡು ಹಿಡಿಯಿರಿ. ಇಲ್ಲ ಏನಾಗಿದೆ ಅಂದ್ರೆ ನಿಮಗ್ ಒಂದ್ ಎಕ್ಸಾಂಪಲ್ ಅಂದ್ರ ಇಲ್ಲಿ x² - 2x ಅಂತ ಇದೆ ಅಂತ ತಿಳ್ಕೊರಿ. ಹೌದಾ? x² - 2x ಅಂತ ಇದ್ದಾಗ ನಾನು ಇದ್ರೊಳಗ p(x) = x² - 2x ಅಂತ ಇದ್ದಾಗ ನಾನು p(2) ಅಂತ ಹಾಕ್ತೀನಿ ಅಂತ ತಿಳ್ಕೊರಿ. ಹೌದಾ? p(2) ಹಾಕಿದ್ರೆ ಎಷ್ಟಾಯ್ತು ನೋಡ್ರಿ? ಇದು ಎಕ್ಸ್ ಅಂದ್ರೆ ಎಕ್ಸ್ ಇದ್ದಲ್ಲಿ 2 ಹಾಕ್ಬೇಕು. 2 ಸ್ಕ್ವೇರ್ ಆಯ್ತು. ಮೈನಸ್ 2 ಇಂಟು ಎಕ್ಸ್ ಅಂದ್ರೆ ಎಷ್ಟು ಬಂತಿದೆ ನಮ್ಗಿಲ್ಲಿ? 2. ಹೌದಾ? ಇಲ್ಲ 2 2 4 ಮೈನಸ್ 2 2 4 0 = ಏನಾಯ್ತು ನಮಗ? 0 ಆಯ್ತು. ಹಾಗಾದ್ರೆ ಈ x² - 2x ನ ಶೂನ್ಯತೆ ಅಂದ್ರ ನಮಗ್ ಏನಾಯ್ತದು? 2. ಅರ್ಥ ಆಯ್ತಾ ನಾ ಹೇಳುವಂತ ಕಾನ್ಸೆಪ್ಟ್ ನಿಮಗ? x² - 2x ಅನ್ನ ಇಲ್ಲಿ ನಾವು ಅದ್ರೊಳಗ ಎಲ್ಲೆಲ್ಲಿ ಎಕ್ಸ್ ಐತಿ ಅಲ್ಲಿ 2 ಹಾಕಿದಾಗ ನಮಗ ಆನ್ಸರ್ 0 ಬಂತಂದ್ರ ಈ ಬೀಜೋಕ್ತಿಯ ಶೂನ್ಯತೆ ನಮ್ಗೆ ಎಷ್ಟಾಗತ್ತ ಹೇಳ್ರಿ? 2 ಆಗತ್ತ. ಶೂನ್ಯತೆ ಮೀನ್ಸ್ ಅಂದ್ರ ಆ ವ್ಯಾಲ್ಯೂವನ್ನ ಈ ಬೀಜೋಕ್ತಿ ಒಳಗ್ ಹಾಕಿದ್ರ ನಮಗ ಆನ್ಸರ್ 0 ಬರ್ಬೇಕು. ಅದಕ್ಕೆ ನಾವೇನಂತ ಕರಿತೇವಿ? ಶೂನ್ಯತೆ ಅಂತ ಕರಿತೇವೆ. ಹೌದಾ? ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರು. ಅದ್ ಯಾವ್ಯಾವ ಎಕ್ಸಾಂಪಲ್ಸ್ ಗಳನ್ನೋದನ್ನ ನಾನು ಇಲ್ಲಿ ತೋರಿಸ್ತೇನೆ ಅಂತ ನಿಮಗೆ. ಹೌದಾ? ಸೊ ಇಲ್ಲಿ ಎಕ್ಸಾಂಪಲ್ ಏನಂದ್ರ ಒಂದು ಅಭ್ಯಾಸದೊಳಗ ಏನಿದೆ ನೋಡ್ರಿ. ಇಲ್ಲಿ 5x - 4x². ಹೌದಾ? ಆಮೇಲೆ +3 ಅಂತ ಇದೆ. ಹೌದಾ? ಆ ಇದ್ದಾಗ ನಿಮಗೆ ಏನಾಗಿದೆ? ಕೆಳಗ್ ಒಂದಿಷ್ಟು ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ ಅವ್ರು. ಒಂದು x = 0. ಹೌದಾ? x = 0 ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಐತಿ ನಾವಲ್ಲೇ 0 ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಅದಾದ್ಮೇಲೆ x = -1 ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ x = 2 ಅಂತ ಕೊಟ್ಟಾರ. ಹೌದಾ? x = 2 ಅಂತ ಕೊಟ್ಟಾರ. ಫಸ್ಟ್ ನಾನು ಏನ್ ಮಾಡ್ತೇನೆ? ಇದು ಒಂದೇ ಬೀಜೋಕ್ತಿಗೆ ಇಷ್ಟು ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡ್ರಿ ಅಂತ ಹೇಳಿದಾರ ಅವ್ರು. ಹೌದಾ? ಸೊ ಇಲ್ಲಿ ಏನಾಗಿದೆ? 5 ಎಕ್ಸ್ ಅಂದ್ರೆ ಏನಾಗತ್ ನಮಗ? 0 -4 ಇಲ್ಲಿ ಏನಾಗತ್ ನಮಗ? x² ಅಂದ್ರ ಮತ್ತ 0² +3 ಅಂತ ಆಯ್ತು. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ? 5 0 is 0 ಪ್ಲಸ್ ಇದು ಕೂಡ 0 +3 ಲಾಸ್ಟ್ ಆನ್ಸರ್ ಎಷ್ಟು ಬಂತು ನಮಗ? 3 ಅಂತ ಬಂತು. ಅರ್ಥ ಆಯ್ತಾ? ಅದೇ ರೀತಿ ಈಗ -1 ಅನ್ನ ಹಾಕೋಣ. 5 ಇಂಟು ಎಕ್ಸ್ ಇದ್ದಲ್ಲ ಎಷ್ಟು ಹಾಕ್ತೇನೆ? -1 ಅನ್ನ ಹಾಕ್ತೇನೆ. ಹೌದಾ? -4 ಎಕ್ಸ್ ಇದ್ದಲ್ಲಿ ಅಗೇನ್ ನಾನು ಎಷ್ಟು ಹಾಕ್ತೇನೆ? -1 ಸ್ಕ್ವೇರ್ ಅನ್ನ ಹಾಕಿದೆ +3 ಅಂತ ಆಯ್ತು. ಹೌದಾ? ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತು? -5 ಆಯ್ತು. ಹೌದಾ? -4 ಈ -1 ಅನ್ನ ಸ್ಕ್ವೇರ್ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್, 1 ಇಂಟು 1 1 ಆಯ್ತು, +3 ಆಯ್ತು. = -5 -4 1 4 +3 ಅಂತ ಆಯ್ತು. ಸೊ ಸಜಾತಿಯ ಚಿಹ್ನೆಗಳಿದ್ದವನ್ನ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರೆ ಕಳಿಬೇಕು. ಹೌದಾ? ಇಲ್ಲಿ -5 -4 ಎಷ್ಟಾಯ್ತು ನಮಗ? -9 +3 ಅಂತ ಆಯ್ತು. = ವಿಜಾತಿಯ ಚಿಹ್ನೆಗಳು ಬಂದ್ವು.
ಹೌದಾ? ಸೊ ವಿಜಾತಿಯ ಚಿಹ್ನೆಗಳಂದ್ರೆ ಏನಾಯ್ತು ನಮಗೀಗ -9 + 3 ಅಂದ್ರೆ -6 ಅಂತ ಆಯ್ತು. ಈ ರೀತಿ ನಮಗ ಪಿ ಆಫ್ ಎಕ್ಸ್ ಅಂತ ಇದ್ದಾಗ ಆ ಕೊಟ್ಟಿರುವ ಬೀಜೋಕ್ತಿ ಒಳಗ ಆ ಎಕ್ಸ್ = ಯಾವ್ದನ್ನ ಕೊಟ್ಟಿರ್ತಾರಲ್ಲ ನಾವು ಅದನ್ನ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಅದೇ ರೀತಿ ನಿಮ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಅದೇ ತೋರಿಸ್ತೇನೆ ನೋಡ್ರಿ, ಇಲ್ಲಿ ಸಿಮ್ಯುಲೇಷನ್ ಮುಖಾಂತರ ನಿಮಗ ತೋರಿಸ್ತೇನಂತ. ಇಲ್ಲಿದೆ ನೋಡ್ರಿ, ಹೌದಾ? ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ ನಾನು ನಿಮಗೆ. ಇಲ್ಲಿ P(4) ಇಲ್ಲೇ ಒಂದು ಪ್ರಾಬ್ಲಮ್ ಅನ್ನ ನಾವು ನೋಡ್ಲಿಕ್ಕೆ ಮಾಡಿದ್ದು. P(4) ಅಂದ್ರ ಎಲ್ಲೆಲ್ಲಿ ಎಕ್ಸ್ ಐತಿ ನಾವಲ್ಲೇ ಆ 4 ಹಾಕಿ ಅಲ್ಲಿ ಔಟ್ಪುಟ್ ಅಂತ ಇದೆ ಗೊತ್ತಾ ಇಲ್ಲಿ. ಸೊ ಈ ಔಟ್ಪುಟ್ ಒಳಗೆ ಹಾಕಿದಾಗ ನಮ್ಮ ಆನ್ಸರ್ ಕರೆಕ್ಟ್ ಐತೋ ರಾಂಗ್ ಐತಿ ಅಂತ ಅದ ಹೇಳ್ತೈತಿ ಕಂಪ್ಯೂಟರ್. ಹೌದಾ? ಸೊ ಈಗ ನಾನು ಹೊಸ ಪ್ರಾಬ್ಲಮ್ ಅನ್ನ ನೋಡ್ತೇನೆ ನೋಡ್ರಿ. ಅಲ್ಲಿ ಏನಾಗಿದೆ, 0 × x⁴ - 3x³ + 0 × x² - 3x ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗಿದೆ, ನನಗ 7 ಹಾಕಿ ನಾನು ಏನ್ ಮಾಡ್ಬೇಕು, ಸಿಂಪ್ಲಿಫೈ ಅನ್ನ ಮಾಡ್ಬೇಕು. ಹೌದಾ? ಅಲ್ಲೇ 0 × x⁴ ಅದು 0 × ಎನಿಥಿಂಗ್ 0ನ ಆಯ್ತು. ಹೌದಾ? ಆಮೇಲೆ 3 × 7³ ಅನ್ನ ಮಾಡಬಹುದು, ಪ್ಲಸ್ ಇದು ಕೂಡ 0 -3 × 7. ಹೌದಾ? ಅಲ್ಲೇ 7 ಹಾಕ್ಬೇಕು. ನಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ. -3 7 3 ಸತಿ ಗುಣಾಕಾರ ಮಾಡ್ಬೇಕು. 7 49 49 3 ಎಷ್ಟಾಗತ್ ನೋಡ್ರಿ, 49 7 7 9 63 7 4 28 34 ಆಯ್ತು. ಮತ್ ಇದಕ್ ನಾನು ಏನ್ ಮಾಡ್ಬೇಕು, 3ರಿಂದ ಗುಣಾಕಾರ ಮಾಡ್ಬೇಕು. ಹೌದಾ? ಮೈನಸ್ 3 3 9 3 4 12 3 3 9 ಅಂದ್ರ 1029 ಬಂತು. ಇಲ್ಲೇ -3 7 21 ಬಂದಿದೆ. ನೋಡೋಣ ಕರೆಕ್ಟ್ ಐತೆ ಇಲ್ಲ ಆನ್ಸರ್ ಗೊತ್ತಾಗ್ತೈತಿ ಇವಾಗ. ಹೌದಾ? ಇಲ್ಲೇ ನೋಡ್ರಿ, ವಿಜಾತಿಯ ಚಿಹ್ನೆಗಳಿದ್ದಾಗ ನಾನು ಏನ್ ಮಾಡ್ಬೇಕೀಗ, ಮೈನಸ್ ಮಾಡ್ಬೇಕು. ಮೇ ಬಿ ಇಲ್ಲಿ ಇನ್ನೂ ಒಂದು ಇದು ಇರ್ಬೋದು. ಒಂದ್ ಸೆಕೆಂಡ್. ಹಾ, +5 ಇದೆ ನೋಡ್ರಿ, ಇಲ್ಲೇ +5 ಇದೆ. ಹೌದಾ? +5 ಅಂತ ಇದೆ. ಹೌದಾ? ಇಲ್ಲೇ ನೋಡ್ರಿ, 1029 - 21 ಕೂಡಿಸ್ಬೇಕು. ಎಷ್ಟಾಯ್ತು, 9 1 10 2 2 4 1 5 0 1 +5 ಎಷ್ಟಾಯ್ತು ನೋಡ್ರಿ. ಇಲ್ಲೇ 1 ಮೈನಸ್ ಮಾಡ್ಬೇಕು ನಾನು ಇಲ್ಲಿ, ಯಾಕಂದ್ರ ವಿಜಾತಿಯ ಪದಗಳದವು. ಸೊ 10ರೊಳಗೆ 5 ತೆಗದ್ರ 5, ಇಲ್ಲೊಂದ್ ಕೈಲ 4 0. ಹೌದಾ? ನೋಡ್ತೇನೆ ಮೈನಸ್ ಅಲ್ಲೇ ಇನ್ಪುಟ್ ಒಳಗೆ ಹಾಕಿ ನೋಡೋಣ. ಹೌದಾ? -1045 1045. ಹೌದಾ? ಆನ್ಸರ್ ನಮ್ದೇನಾಯ್ತು, ಕರೆಕ್ಟ್ ಅಂತ ಬಂತು. ಈ ರೀತಿ ನಾನು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡ್ಬೋದು. ಹೌದಾ? ಕರೆಕ್ಟ್. ಇದೇ ರೀತಿ ಇಲ್ಲೇ ನಾನು ಏನ್ ಮಾಡ್ಬೋದು, ಈ 4 ಎಲ್ಲೆಲ್ಲಿ ಎಕ್ಸ್ ಐತಿ ಅಲ್ಲೆಲ್ಲ 4 ಕ್ಯೂಬ್ ಇದ್ರ ಮಾಡಿ ಹಾಕ್ಬೇಕು, ಅಥವಾ ⁴ ಇದ್ರೆ ಹಾಕ್ಬೇಕು. ಓನ್ಲಿ ಎಕ್ಸ್ ಇದ್ರೂ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಇದು ಅರ್ಥ ಆಯ್ತು? ಈ ರೀತಿ ನಾವು P(x) ಇದ್ದಾಗ ಒಂದು ಶೂನ್ಯತೆಯನ್ನ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮಗ ಅರ್ಥ ಆಯ್ತಾ? ಸೊ ಇದ್ರ ಜೊತೆಗೆ ನಿಮಗ ನಾನು ಇವಾಗ ಇನ್ನೊಂದು ತೋರಿಸ್ತೇನೆ ಸಿಮ್ಯುಲೇಷನ್. ಜಸ್ಟ್ ನಿಮಗ ಈಗ ಸಿಲೆಬಸ್ಗಿಲ್ಲ, 10th ಇದೆ. ಆದ್ರೂ ಸ್ವಲ್ಪ ಇದಕ್ ರಿಲೇಟೆಡ್ ಇರೋದಕ್ಕ ನಾನು ಅದನ್ನ ನಿಮಗ್ ತೋರಿಸ್ತಾ ಇದ್ದೀನಿ. ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ನಿಮಗ ಇದು ಗ್ರಾಫ್ ಮುಖಾಂತರ ನಮಗ ಏನಾಗಿದೆ ಅಂದ್ರ, ಇದೇನ್ ಲೈನ್ ಇದೆ ಅಲ್ಲ, ಸೊ ಇದು ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ಗಳಲ್ಲಿ ಛೇದಿಸುತ್ತಲ್ಲ ಅದು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವು ಹೇಳ್ಬೋದು. ಹೌದಾ? ಸೊ ಇಲ್ಲಿ ಏನಾಗತ್ತೆ, ಎಷ್ಟು ಪಾಯಿಂಟ್ ಒಳಗೆ ನಮ್ಗೆ ಅಗ್ದಿ ಕ್ಲಿಯರ್ ಆಗಿ ಕಾಣುವಂಗ ಅವರು ಬ್ಲೂ ಡಾಟ್ ಒಳಗೆ ಕೊಟ್ಟಿದ್ದಾರೆ. ಹೌದಾ? 1 2 3 4 5 6 ಅಂದ್ರ ಈ ಬಹುಪದೋಕ್ತಿಯ ಶೂನ್ಯತೆ ನಾವು ಗ್ರಾಫ್ ಮುಖಾಂತರನು ಕಲಿಬಹುದು. ಈಗ ನಾವು ಲೆಕ್ಕವನ್ನ ಮಾಡೋದ್ರ ಮುಖಾಂತರ ಶೂನ್ಯತೆಯನ್ನ ಕಲ್ತೀವಿ. ಅದೇ ರೀತಿ ಇದನ್ನ ಗ್ರಾಫ್ ಮುಖಾಂತರ ನಿಮಗ ಮುಂದಿನ ಯಾವಾಗಂದ್ರ 10ನೇ ತರಗತಿ ಒಳಗ ನಿಮಗ ಇದು ಬಹಳ ಯೂಸ್ಫುಲ್ ಆಕೈತಿ. ಜಸ್ಟ್ ನಿಮಗ ಇನ್ಫಾರ್ಮೇಶನ್ಗೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಾನು ಚೇಂಜ್ ಮಾಡಿದ ಹಾಗೆ ನೋಡ್ರಿ, ಈಗ 4 ಮಾಡಿದೆ ಅಂದ್ರ
ಅಲ್ಲಿ ನೋಡಿದ್ರಿ ಆಟೋಮೆಟಿಕ್ಲಿ ಗ್ರಾಫ್ 4 ಲೈನ್ ಒಳಗದು 4 ಡಾಟಿಗಷ್ಟ ಟಚ್ ಆಗ್ತೈತಿ. ಹೌದಾ? ಅದಾದ್ಮೇಲೆ 2 ಮಾಡ್ತೇನೆ ನೋಡ್ರಿ. ಕರೆಕ್ಟಾ? ಕಾಣಿಸ್ತಾ ಇದೆ ಇಲ್ಲಿ? ಎರಡು ಲೈನ್ಗಳಲ್ಲಿ ಅಥವಾ ಡಾಟ್ಸ್ ಗಳಲ್ಲಿ 2 ಪಾಯಿಂಟ್ಗಳಲ್ಲಿ ಅದು ಛೇದಿಸೈತಿ. ಅದು ಅದರದ ಶೂನ್ಯತೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.